ಕುಳಿತಂತ ಶಾಸಕ ಮಿತ್ರರೇ, ಮುಖಂಡರೇ, ಅಧಿಕಾರಿ ವರ್ಗದ ಬಂಧುಗಳೇ, ಇಲ್ಲಿ ಉಪಸ್ಥಿತಿರ್ತಕ್ಕಂಥ ರೈತ ಬಾಂಧವರೇ, ತಾಯಿಂದರೇ, ಯುವ ಮಿತ್ರರೇ, ಮಾಧ್ಯಮದ ಬಂಧುಗಳೇ ಹಾಗೂ ವಿಶೇಷವಾಗಿ ಆಹ್ವಾನಿತರಾದಂಥ ಎಲ್ಲ ನಮ್ಮ ಬಂಧುಗಳೇ, ನಾನು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳೋದಿಲ್ಲ. ಯಾಕಂದರೆ ಈಗಾಗಲೇ ಈ ಕಾರ್ಯಕ್ರಮದ ಸವಿಸ್ತರ ಮಾಹಿತಿಯನ್ನು ಜಮೀರ್ ಅಹಮದ್ ಅವರು, ಪ್ರಸಾದ್ ಅಬ್ಬಯ್ಯನವರು ಕೊಟ್ಟಿದ್ದಾರೆ. ನಿಮಗೆ ಮುಂದೇನು ಆಗಬೇಕು, ಮುಂದೆ ಯಾವ ರೀತಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ವತಿಯಿಂದ ಯಾವ ಕಾರ್ಯಕ್ರಮಗಳು ಆಗಬೇಕು, ಆಗ್ತಾ ಇವೆ ಅನ್ನೋದನ್ನ ಶ್ರೀಮಾನ್ ಸಿದ್ದರಾಮಯ್ಯನವರು ತಿಳಿಸ್ತಾರೆ. ನನಗಂತೂ ತುಂಬ ಖುಷಿಯಾಗಿದೆ. ಇವತ್ತು ಲಕ್ಷಾಂತರ ಜನ ಒಳಗಡೆ ಎಷ್ಟು ಜನ ಕೂತಿದ್ರು ಅಷ್ಟೇ ಜನ ಇವತ್ತು ಹೊರಗಡೆ ಇದ್ದಾರೆ. ಬಹುಶಃ ಹುಬ್ಬಳ್ಳಿಯಲ್ಲಿ ಇಷ್ಟೊಂದು ದೊಡ್ಡ ಫಂಕ್ಷನ್ ಆಗಿದ್ದು ಇದೇ ಮೊದಲನೇ ಸಲ ಅನ್ನತಕ್ಕಂಥದ್ದನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಯಾವತ್ತೂ ಆಗಿಲ್ಲ. ನಾನು ಅನೇಕ ಸಾಲ ಹುಬ್ಬಳ್ಳಿಗೆ ಬಂದಿದ್ದೇನೆ, ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಆದರೆ ಇವತ್ತಿನ ಈ ಒಂದು ಸಂಖ್ಯಾಬಲ ನೋಡಿದರೆ ನಿಜವಾಗಲೂ ನೀವೆಲ್ಲರೂ ರಾಜ್ಯ ಸರ್ಕಾರದ ಕಾರ್ಯಕ್ರಮಕ್ಕೆ ಪ್ರೀತಿಸ್ತೀರಿ ಅನ್ನತಕ್ಕಂಥದ್ದನ್ನು ನನಗನ್ನಿಸ್ತಾ ಇದೆ. ಕಾರ್ಯಕ್ರಮಗಳು ಬಹಳ ಒಳ್ಳೆಯ ಕಾರ್ಯಕ್ರಮಗಳಿವೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಕೂಡ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಎಲ್ಲ ಕಡೆ ಅದನ್ನು ತಲುಪ್ತಾ ಇದೆ. ಅದೇ ರೀತಿಯಾಗಿ ಅವರ ಮಂತ್ರಿಮಂಡಲದ ಸದಸ್ಯರು ಕೂಡ ಆಸಕ್ತಿ ವಹಿಸಿ ಆ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮಗಳನ್ನು ಅನುಕರಣೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಅವರ ಮಂತ್ರಿಮಂಡಲದ ಸದಸ್ಯರಿಗೂ ಮುಖ್ಯಮಂತ್ರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಮತ್ತು ಇದೇ ರೀತಿಯಾಗಿ ನಮ್ಮ ಹೌಸಿಂಗ್ ಮಿನಿಸ್ಟರ್ ಆಗಲಿ, ಇಲ್ಲಿನ ಶಾಸಕರಾದ ಪ್ರಸಾದ್ ಅಬ್ಬಯ್ಯನವರಾಗಲಿ, ಅವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಂಧುಗಳೇ, ಇಂಥ ಕಾರ್ಯಕ್ರಮಗಳು ಸಾಧ್ಯ ಆಗ್ತಕ್ಕಂಥದ್ದು ಕೇವಲ ಕಾಂಗ್ರೆಸ್ ಪಕ್ಷದ ಸರ್ಕಾರಗಳಿದ್ದಲ್ಲಿ ಮಾತ್ರ. ಇದು ನಾನು ಅತಿಶಯೋಕ್ತಿ ಹೇಳ್ತಾ ಇಲ್ಲ ನಿಮಗೆ. ನಾನು ಶಾಸಕನಾಗಿದ್ದಾಗ ತದನಂತರ 73ರಲ್ಲಿ ನಾನು ಈ ಆಕ್ಟ್ರಾಯ್ ಸಮಿತಿ ಅಧ್ಯಕ್ಷನಾಗಿದ್ದೆ. ಆವಾಗ ದೇವರಾಜ್ ಅರಸು ಅವರು ಮತ್ತು ಬಸವಲಿಂಗಪ್ಪನವರು ಸೇರಿ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರು. ಅದರ ಹೆಸರು ಪೀಪಲ್ಸ್ ಹೌಸಿಂಗ್ ಸ್ಕೀಮ್ ಅಂತ. ಜನತಾ ಮನೆ ಕೊಡ್ತಕ್ಕಂಥದ್ದು. ಮುಂದೆ ಜನತಾ ಪಾರ್ಟಿ ಬಂತು, ಅದಕ್ಕಾಗಿ ಅದು ಹೇಳೋದು ಬಿಟ್ರು. ಅಂದ್ರೆ ಇದು ಪ್ರಾರಂಭ ಆಗಿದ್ದು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಮತ್ತು ದೇವರಾಜ್ ಅರಸು ಅವರ ಕಾಲದಲ್ಲಿ ಇದು ಬುನಿಯಾದಿ ಹಾಕಿ ಬಡವರಿಗೆ ಮನೆ ಕೊಡ್ತಕ್ಕಂಥದ್ದು
ಪ್ರಾರಂಭ ಆಯಿತು. ಆದರೆ ಈಗ ಸುಮಾರು ಲಕ್ಷಾಂತರ ಮನೆಗಳು ಶ್ರೀಮಾನ್ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ. 7.5 ಲಕ್ಷ ರೂಪಾಯಿ ಬೆಲೆ ಬಾಳುವ ಮನೆ ಕೇವಲ 1 ಲಕ್ಷ ರೂಪಾಯಿದಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ. ಅಂದರೆ ಇದು ನಿಜವಾಗಲೂ ಬೇರೆ ಎಲ್ಲೂ ಈ ರೀತಿಯಾಗಿ ಮಾಡಿಲ್ಲ. ಯಾವ ಸರ್ಕಾರವೂ ಕೂಡ ಮಾಡಿಲ್ಲ, ಯಾವ ರಾಜ್ಯದಲ್ಲೂ ಕೂಡ ಆಗಿಲ್ಲ. ಏನೋ ಅಲ್ಲಿ ಮಾಡಿದ್ದಾರೆ. ಬಟ್ ಇವತ್ತು ನಾವು ನೋಡಿದೆವು, ನಾನು ಸಿದ್ದರಾಮಯ್ಯನವರು ಒಳಗಡೆ ಹೋಗಿ ಇದರ ಕ್ವಾಲಿಟಿ ಗುಣಮಟ್ಟನೂ ಕೂಡ ಅಷ್ಟೇ ಚೆನ್ನಾಗಿದೆ. ಕಳಪೆ ಕೆಲಸ ಇಲ್ಲ. ರೋಡ್ಸ್ ಇದೆ, ಮನೆಗಳಿವೆ, ನೀರಿದೆ. ಅದೇ ರೀತಿಯಾಗಿ ಸುಮಾರು ಕೆಲವು ಕಡೆ ಒಂಟಿ ಮನೆ ಇರ್ತಕ್ಕಂಥದ್ದು, ಇನ್ನೊಂದು ಕಡೆ ಸುಮಾರು ಗ್ರೌಂಡ್ ಫ್ಲೋರ್ ಮತ್ತು 2 ಇರ್ತಕ್ಕಂಥದ್ದು. ಇದೆಲ್ಲ ನೋಡಿದಾಗ ನಿಮಗೆ ಒಂದು ಅನಿಸ್ತದೆ, ಒಂದು ಒಳ್ಳೆ ಕಾಲನಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿಮಗೆ ಕೊಟ್ಟಿದೆ. ಅದು ಕಾರ್ಯಕ್ರಮ ಹುಬ್ಬಳ್ಳಿಯಿಂದ ಪ್ರಾರಂಭ ಆಗಿದೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ನೀವು ಧನ್ಯವಾದ ಹೇಳಬೇಕು. ಇದು ಬೇರೆ ಯಾರು ಕೂಡ ಮಾಡೋಕ್ಕಾಗೋದಿಲ್ಲ. ಯಾರು ಬಡವರ ಬಗ್ಗೆ ಕಾಳಜಿ ವಹಿಸ್ತಾರೋ, ಬಡವರ ಬಗ್ಗೆ ಚಿಂತೆ ಇದನೋ, ಅವರು ಮಾತ್ರ ಇಂಥ ಕೆಲಸ ಮಾಡೋಕ್ಕಾಗ್ತದೆ. ಇವತ್ತು ಇದು ನೀವು ಬಿಜೆಪಿಯಿಂದ ಅಪೇಕ್ಷೆ ಮಾಡಿದ್ರೆ, ಅಥವಾ ಕೂತ್ಕೊಡ್ರಪ್ಪ, ಏನೋ ಒಂದು ಸ್ವಲ್ಪ ಸೂ ಅಂದ್ರೆ ಎಲ್ಲರೂ ಎದ್ದು ಬಿಡ್ತೀವಿ. ಏನಿದೆ ಕೂತ್ಕೊಳ್ಳಿ. ಆಮೇಲೆ ಇಂಥ ಒಳ್ಳೆ ಕಾರ್ಯಕ್ರಮ, 5 ಗ್ಯಾರಂಟಿ ಯಾರಾದರೂ ಮಾಡಿದಾರ? ಆದರೆ ಅವ್ರು ಕೇಳ್ತಾರೆ, ಬಿಜೆಪಿ ಸರ್ಕಾರ, ಮೋದಿ ಸರ್ಕಾರದವರು ಜನ ನೀವೇನ್ ಮಾಡಿರಿ ನಮಗ್ ಕೇಳ್ತಾರೆ. ನಾನು ಕೇಳ್ದೇನೆ, ನೀವೇನು ದೇಶಕ್ಕಾಗಿ ಮಾಡಿರಿ ಅದು ಹೇಳಿ. ನಾವು ಮಾಡಿದ್ದೇವೆ. ಇಂದಿರಾ ಗಾಂಧೀಜಿ ಅವರ 20 ಅಂಶದ ಕಾರ್ಯಕ್ರಮ, ಜಾತಿ ಭೇದ ಕುಲಭೇದ ಇಲ್ಲದೆ ಟೆನೆಂಟ್ಗಳಿಗೆ ನಮ್ಮ ಟೆನೆಂಟ್ಸ್ಗಳಿಗೆ ಫ್ರೀ ಅದನ್ನ ಹೊಲಗಳು ಕೊಡ್ತಕ್ಕಂಥದ್ದು, ಜಮೀನುಗಳು ಕೊಡ್ತಕ್ಕಂಥದ್ದು, ಹಂಚತಕ್ಕಂಥದ್ದು, ಮನೆಗಳು ಕಟ್ಟಿಸ್ತಕ್ಕಂಥದ್ದು, ಇವೆಲ್ಲ ಕೆಲಸ ಆವಾಗಲಿಂದನೇ ನಮ್ಮ ಪಕ್ಷ ಪ್ರಾರಂಭ ಮಾಡಿದೆ. ಬಡವರಿಗಾಗಿ ಸೂರು ಇದು ಅವಾಗಿಂದೇ ಶುರುವಾಗಿದೆ. ಆದರೆ ಇವತ್ತು ಬೃಹತ್ ಪ್ರಮಾಣದಲ್ಲಿ ಒಳ್ಳೆ ರೀತಿಯಿಂದ ನಮ್ಮ ಸರ್ಕಾರ ಕಟ್ಟಿದೆ. ಅದಕ್ಕಾಗಿ ನೀವು ಎಲ್ಲರೂ ಸೇರಿ ನಮ್ಮ ಸಿದ್ದರಾಮಯ್ಯನವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ವಂದಿಸಬೇಕು. ಮತ್ತು ಇಂಥ ಯೋಜನೆಗಳು ಇನ್ನೂ ತರಬೇಕಾಗಿದೆ. ಎಲ್ಲಿ ಇದು ಒಂದು ಅರ್ಬನ್ ಏರಿಯಾದಲ್ಲಿ, ಕೆಲವು ಕಡೆ ರೂರಲ್ ಏರಿಯಾದಲ್ಲಿ ಆಗಬೇಕು. ಇವ ಜಮೀನು ಏನು ಮಾಡ್ತಾನಂದ್ರೆ ಬರೇ ತನ್ನ ಕ್ಷೇತ್ರದಾಗೆ ಜಾಸ್ತಿ ಮಾಡ್ಕೋತಾನೆ, ಈ ಕಡೆ ಸ್ವಲ್ಪ ಕಮ್ಮಿ ನೋಡ್ತಾನೆ. ಅದಕ್ಕೆ ನಾನು ಹೇಳ್ತೀನಿ, ಜಮೀರ್ ಎದ್ದೋದೇನು ಅವನು ಎಲ್ಲ ಕಡೆ ನೋಡ್ರಪ್ಪ. ಇದು ನಮ್ಮ ಕರ್ನಾಟಕ ರಾಜ್ಯ ಬೆಳಗಾವಿಯಿಂದ ಕೋಲಾರವರೆಗಿದೆ, ಕೋಲಾರದಿಂದ ಬೆಳಗಾವಿವರೆಗೆ, ಕಲಬುರಗಿಯಿಂದ ಬೀದರಿಂದ ಮೈಸೂರುವರೆಗೆ. ಅದಕ್ಕಾಗಿ ನಾವು ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಆಗಬೇಕು. ನನಗೆ ಖುಷಿ ಅಂದರೆ ಇವತ್ತು ನಾನು ನೋಡಿದೆ
ಬೋರ್ಡ್ ಮೇಲೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ 2 ಲಕ್ಷ ಎಷ್ಟು 2,68,000 ಮನೆಗಳು ಏಕಕಾಲಕ್ಕೆ ಇವತ್ತು ಹಂಚ್ತಾ ಇದ್ದಾರೆ. ಇಂಥ ಕಾರ್ಯಕ್ರಮ ನೀವೆಲ್ಲರೂ ನೋಡಿದ್ರ? ಬರೇ ಮೋದಿಯವರು ಭಾಷಣ ಮಾಡ್ತಾರೆ, हमने वो किया, हमने ये किया. अरे क्या किए भाई, वो तो बोलो. ನೆಹರೂಜಿ ಅವರು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು, ಅವರಿಗೆ ಇವ್ರಿಗೆ ಬೈತಾರೆ. ದೊಡ್ಡ IT, HMT, HAL, BEL, BHEL, ರೈಲ್ವೆ ಪ್ರಾಜೆಕ್ಟ್, ದೊಡ್ಡ ದೊಡ್ಡ ಡ್ಯಾಮ್ಗಳು, ದೊಡ್ಡ ದೊಡ್ಡ ಪವರ್ ಸೆಂಟರ್ಸ್, ಇವೆಲ್ಲ ಆ ಕಾಲದಾಗ ಮಾಡಿದಕ್ಕಾಗಿ ಇವತ್ತು ನಮ್ಮ ದೇಶದ ಜನ ಉಸಿರಾಡ್ತಾ ಇದ್ದಾರೆ. ನೀವು ಯಾವುದೂ ಮಾಡಿಲ್ಲ, ಬರೇ ಬಿಜೆಪಿದವರು ಕಾಂಗ್ರೆಸ್ಗೆ ಬೈಯೋದು, ನೆಹರೂಜಿಗೆ ಬೈಯೋದು, ಇಂದಿರಾ ಗಾಂಧಿ ಹೆಸರು ಹೇಳಿ ಅವ್ರಿಗೆ ಬೈಯೋದು, ರಾಹುಲ್ ಗಾಂಧಿಗೆ ಬೈಯೋದು, ಸೋನಿಯಾ ಗಾಂಧಿ ಅವ್ರಿಗೆ ಬೈಗಳಿಂದ ಏನಾಗ್ತದಪ್ಪ? ನಿಮ್ಮ ಬಾಯಿ ದೊಡ್ಡದಿದೆ ಅಂತ ಹೇಳಿ ಜೋರಾಗಿ ಮಾತಾಡಿದ್ರೆ ಜನರಿಗೆ ಉಪಕಾರ ಆಗೋದಿಲ್ಲ. ಜನರಿಗೆ ಬೇಕು ಹೊಟ್ಟಿಗೆ ಅನ್ನ, ತಲೆ ಮೇಲೆ ಸೂರು, ಕೈಗೆ ಕೆಲಸ. ಆವಾಗ ಮಾತ್ರ ಜನ ಸುಖ ಸಮೃದ್ಧಿಯಿಂದ ಇರ್ತಾರೆ. ನೀವೇನು ಕೊಟ್ಟಿರಿ? 6 ಧಾನ್ಯ ನಾವು ಕೊಡ್ತಾ ಇದ್ದೇವೆ. ಕಂಪಲ್ಸರಿ ಎಜುಕೇಶನ್ ನಮ್ಮ ಯೋಜನೆ, ಮನೆ ಕೊಡ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೇವೆ. ಎಲ್ಲ ಮನ್ರೇಗಾ ಅಂತ ಮನ್ರೇಗಾ ಯೋಜನೆ ಏನು ಬಡವರಿಗೆ ಕೈ ಕೆಲಸ ಕೊಡ್ತಾ ಇತ್ತು, ಹೊಟ್ಟೆ ತುಂಬ ಅವರಿಗೆ ಅನ್ನ ಸಿಗಬೇಕು ಅಂತ ಹೇಳಿ ಆ ಮನ್ರೇಗಾ ಯೋಜನೆ ಸೋನಿಯಾ ಗಾಂಧೀಜಿಯವರು ಹಾಗೂ ಮನಮೋಹನ್ ಸಿಂಗ್ ಅವರು ಪ್ರಾರಂಭ ಮಾಡಿದರು. ಈಗ ಆ ಯೋಜನೆಗೆ ಇವರು ಮೊಟ್ಟ ಹಾಕ್ತಾ ಇದ್ದಾರೆ. ನಮ್ಮ ಮನ್ರೇಗಾ ಕಾನೂನು ತೆಗೆದು ಅದು ಯಾವುದೋ ಜಿರಾಮ ಏನೋ ಅಂತಾರಪ್ಪ, ಜಿರಾಮನೋ ರಾಮರಾಮ್ ಅಂತಾರ, ಗೊತ್ತಿಲ್ಲ. ಅರೆ ಇದು ಕಾನೂನು ಸಂವಿಧಾನದಲ್ಲಿ ಕಲಂ 41 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಪ್ರಕಾರ ರೈಟ್ ಟು ವರ್ಕ್, ಕೆಲಸ ಮಾಡತಕ್ಕಂಥ ಒಂದು ಶಕ್ತಿಯನ್ನ, ಹಕ್ಕನ್ನ ನಿಮಗೆ ಕೊಟ್ಟಿತ್ತು. ಆದ್ರೆ ಅದನ್ನ ಕಿತ್ಕೊಳ್ಬೇಕು ಅಂತ ಈಗ ನಡೆದಿದೆ. ಮೊದಲು ನಮಗೆ ನಾವು 90% ಕೇಂದ್ರ ಕೊಡ್ತಿತ್ತು, 10% ರಾಜ್ಯ ಸರ್ಕಾರ ಕೊಡ್ತಿತ್ತು. ಇದು ಬಡವರಿಗೆ ಹೋಗ್ತಿತ್ತು. ಅದೇ ರೀತಿಯಾಗಿ ನಮ್ಮ ಪಂಚಾಯಿತಿಗಳು ಕೆಳಮಟ್ಟದಲ್ಲಿ ಏನು ನೀವು ಕಾರ್ಯಕ್ರಮ ರೂಪಿಸ್ತಿದ್ರೋ ಆ ಕಾರ್ಯಕ್ರಮವನ್ನೇ ಮನ್ರೇಗಾದಲ್ಲಿ ಅದನ್ನ ಅನುಷ್ಠಾನಕ್ಕೆ ತರ್ತಕ್ಕಂಥದ್ದಿತ್ತು. ಅದು ಇವತ್ತು ತೆಗೆದುಹಾಕಿದ್ದಾರೆ. 90-10 ತೆಗೆದು 60-40 ಎಲ್ಲಿಂದ ತರಬೇಕು? 40% ರಾಜ್ಯ ಸರ್ಕಾರಗಳು. ರಾಜ್ಯ ಸರ್ಕಾರದ ಮೇಲೆ ಭಾರ ಹಾಕಿ ನಾವು 125 ದಿವಸ ಕೆಲಸ ಕೊಡ್ತೇವೆ ಅಂತ ಹೇಳ್ತೀವಿ. ಅರೆ ಈಗ ಇರ್ತಕ್ಕಂಥ ಯೋಜನೆಯಲ್ಲೇ ಕೇವಲ 44-45 ದಿವಸ ಕೊಡ್ತಾ ಇದ್ದೀರಿ ಇಡೀ ದೇಶದಲ್ಲೇ. ಈಗ 125 ಕೊಡ್ತಕ್ಕಂಥದ್ದು ನಿಮ್ಮ ಕೈಯಿಂದ ಆಗ್ತದ? ಸಾಧ್ಯನಾ? 100 ದಿವಸ ನಿಮಗೆ ಪೂರ್ತಿ ಮಾಡೋಕ್ಕಾಗಲಿಲ್ಲ, 45 ದಿವಸ ಕೊಡ್ತೀವಿ. ಸೋನಿಯಾ ಗಾಂಧಿ ಅವರು ಹೇಳಿದ್ರು, ಇವತ್ತಿನ ಕಾಲದಲ್ಲಿ ನಾವು ಬಡವರಿಗೆ ಒಂದು ಕಡೆ ಕಿಮ್ಮತ್ತು ಏರ್ತಾವೆ, ಇನ್ಫ್ಲೇಷನ್ ಇದೆ,
ಇನ್ನೊಂದು ಕಡೆ ಬಡವರಿಗೆ ಹೊಟ್ಟೆ ತುಂಬಬೇಕಾದ್ರೆ ಕನಿಷ್ಠ 400 ರೂಪಾಯಿ ಮನ್ರೇಗಾದಲ್ಲಿ ಕೊಡಬೇಕು ಅಂತ ಅವರು ವಾದ ಮಾಡಿದ್ರು ಪಾರ್ಲಿಮೆಂಟ್ನಲ್ಲಿ. ಕನಿಷ್ಠ 150 ದಿವಸ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಈ ಮಾರಾಯ ಅದರ ಉಲ್ಟಾ ಮಾಡ್ತಾ ಇದ್ದಾನೆ. ಯಾವಾಗ ವರ್ಷಕ್ಕೆ 365 ದಿವಸ ಕೆಲಸ ಎಲ್ಲೂ ಮಾಡಬಹುದು, ಅದನ್ನ ತೆಗೆದು ಅವರಿಗೆ ಮನಸ್ಸಿಗೆ ಬಂದಂಗೆ ಯಾವಾಗ ಬೇಕು ಅವಾಗ ಮಾಡತಕ್ಕಂಥದ್ದು, ಯಾವ ಪಂಚಾಯಿತಿ ಬೇಕು ಆ ಪಂಚಾಯತ್ನಲ್ಲಿ ಕೆಲಸ ಕೊಡೋದು, ಯಾವ ಜಿಲ್ಲೆ ಬೇಕು ಆ ಜಿಲ್ಲೆಯಲ್ಲಿ ಕೆಲಸ ಕೊಡ್ತಕ್ಕಂಥದ್ದು. ಆದರೆ ಪಂಚಾಯತ್ದವ್ರು ಹೇಳ್ದಂಥದ್ದು, ಸರ್ಕಾರದವ್ರು ಹೇಳ್ದಂಥದ್ದು, ಎಲ್ಲಿ ಅವಶ್ಯಕತೆ ಇದೆ ಅಲ್ಲೇ ಕೊಡಿ ಅಂತ ಹೇಳಿ ಪಂಚಾಯತ್ದವ್ರು ಕೇಳಿದ್ರೆ ಇವರು ಕೊಡೋದಿಲ್ಲ. ಯಾಕಂದ್ರೆ ಕಾನೂನು ಬದಲಾಯಿಸಿದ್ದಾರೆ. ಹೀಗೆ ಬಡವರಿಗೆ ಯಾವ ಕಾನೂನಿನ ಅವಶ್ಯಕತೆ ಇತ್ತು, ಬೆಂಬಲ ಇತ್ತು, ಆ ಕಾನೂನನ್ನ ಇವತ್ತು ಮೂಲೆ ಗುಂಪು ಮಾಡಿ ನಾವು ಇದು ಮಾಡಿದ್ದೇವೆ ಅದು ಮಾಡಿದ್ದೇವೆ. ಬಟ್ ನಾವು ಬಿಡೋದಿಲ್ಲ, ನಾವು ಹೋರಾಟ ಮಾಡೇ ಮಾಡ್ತೇವೆ. ಯಾವ ರೀತಿಯಾಗಿ ಇವರು ರೈತರ 3 ಕಪ್ಪು ಕಾನೂನುಗಳು ವಾಪಸ್ ತೆಗೆದುಕೊಂಡ್ರು, ಅದೇ ರೀತಿಯಾಗಿ ಮನ್ರೇಗಾ ಕಾನೂನು ಕೂಡ ಇರ್ತಕ್ಕಂಥ ರೀತಿಯಲ್ಲಿ ಮಾಡ್ತೇವೆ. ಹೊಸದೇನು ಜಿ ಅವರ ಕಾನೂನಿದೆ ಅದನ್ನ ಅನುಷ್ಠಾನದಲ್ಲಿ ತರಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಮ್ಮ ಹೋರಾಟ ಮುಂದುವರಿತದೆ. ಆ ಹೋರಾಟಕ್ಕೆ ನೀವು ತಯಾರಿರ್ಬೇಕು. ತಯಾರಿದ್ರಿಲ್ಲ ಹೇಳಿ. ಇದು ಬಡವರಿಗೆ ಅನುಕೂಲ ಆಗೋದು. ಈ ಒಂದು ಮನ್ರೇಗಾ ಕಸ್ಕೊಂಡ್ರು.